ಬಂಧಿಸಿ ಕದಿಬರನು ಯಾರು ಇಲ್ಲ ಸಮಯದಲ್ಲಿ ಮನೆಗೆ ಬಂದು 10,000 ರೂಪಾಯಿ ಕಳುವು ಮಾಡಿದಾನೆ ಈ ದರಿದ್ರ. ಇದೇನು ಸರಿ ಇದೇನು ನಾನು ಕಳುವು ಮಾಡಿ ಹಣ ತೆಗೆದು ನಾನಂತ ಮನುಷ್ಯನಲ್ಲ ಸಾವುಕಾರ್ರೆ, ನಾನಂತ ಮನುಷ್ಯನಲ್ಲ ಸಾಹೇಬ್ರೆ. ನನ್ನನ್ನು ಬಂಧಿಸಬೇಡಿ ಸಾಹೇಬ್ರೆ, ಸಾಹೇಬ್ರೆ. ನಾನಂತ ಮನುಷ್ಯನಲ್ಲ ಅಂತ ಈ ರೀತಿ ಕಿರ್ಚೋರು ಹೇಳ್ತಾ ಇದ್ದಾನಲ್ಲ, ಮೊದಲು ಆತನ ಜೇಬನ್ನು ಚೆಕ್ ಮಾಡಿ ಆವಾಗ ಗೊತ್ತಾಗುತ್ತದೆ ಅವನು ಎಂತ ಮನುಷ್ಯನು ಅಂತ. ಸಾಹೇಬರೇ, 10,000 ಹಣ ಇರಲಿ ಹಂತಿದೆ ಸಿಕ್ಕಿದೆ. ಈ ಹಣವನ್ನು ತೆಗೆದುಕೊಳ್ಳಿ. ಎಲ್ಲಿಂದ ಬಂತು ಹಣ ಕೇಳಿದರೆ 10,000 ಯಾಕೋ 20,000 ಕೊಡ್ತಾ ಇದ್ನಲ್ಲ. ನೋಡಿ ಶ್ರೀಮಂತರೇ, ನನ್ನ ತಂದೆಗೆ ಮೈಯಲ್ಲಿ ಹುಷಾರಿಲ್ಲ ಒಂದು ನಾನು ನಿಮ್ಮ ಹತ್ತಿರ ಕೇಳಿ ಪಡೆದ 10,000 ರೂಪಾಯಿ ಹಣ. ಈಗ ನೋಡಿದರೆ ನನ್ನನ್ನು ಕಳ್ಳತನ ಮಾಡಿಕೊಂಡು ಬಂದಿರುವೆ ಎಂದು ಹೇಳ್ತಾ ಇದ್ರಲ್ಲ ಶ್ರೀಮಂತರೇ, ಇದು ಯಾವ ನ್ಯಾಯ? ನೋಡಿ ಸಾಹೇಬ್ರೆ, ಇವನ ಮಾತನ್ನು ಕೇಳ್ತಾ ಹಾಗೆ ನಿಂತಿರ್ಬೇರಲ್ಲ, ಮೊದಲು ಒತ್ತು ಇವನಿಗೆ ಲಾಕಪ್ ನಲ್ಲಿ ಹಾಕಿ ಆಮೇಲೆ ಬುದ್ಧಿ ಬರುತ್ತದೆ. ನೋಡಿ, ನಿಮ್ಮಪ್ಪನ ಜಲ್ದಿ ಮಣ್ಣಾಗಿಟ್ಟು ಮನೆಗೆ ಬಾ. ಮನೇಲಿ ಬಾಳ ಕೆಲಸ ಇದೆ. ನಾಗೇಶ್ ಬನ್ನಿ ಹೋಗೋಣ. ಬಂಧಿಸವನನ್ನ ಆಗಲಿ ಸಾಹೇಬ್ರೆ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ನಮ್ಮ ಅಣ್ಣನನ್ನು ಅರೆಸ್ಟ್ ಮಾಡಬೇಡಿ. ಸರಿ ಆಚೆಗೆ ನೀನು ಏನು ಹೇಳಿದ್ದರು ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳು. ನಾನು ಕಾನೂನು ಪ್ರಕಾರ ಕೆಲಸವನ್ನೇ ಮಾಡುತ್ತೇನೆ. ಇಂಥ ನಾಯಿಗಳ ಕಾಲಿಗೆ ಬೆಲೆ ಬರುತ್ತಂಗಿ, ಬೆಲೆ ಬೇಡ. ಸತ್ಯ ಅಸತ್ಯವನ್ನು ತಿಳಿದುಕೊಳ್ಳದೆ ನಮ್ಮಂತ ಬಡವರಿಗೆ ಜೈಲಿಗೆ ಆಡ್ತಾ ಇದ್ದಾರೆ ಇಂಥ ನಾಯಿಗಳು. ಅಪ್ಪಿ ತಪ್ಪಿನೂ ಕೂಡ ಇಂಥ ನಾಯಿಗಳಿಗೆ ಕಾಲಿಗೆ ಬೀಳಿ ಬರ್ತಂಗಿ, ಬೀಳಿ ಬೇಡ. ನಡೆ ಸ್ಟೇಷನ್ಗೆ. ಸಾಹೇಬ್ರೆ, ಈ ಭಾರತದ ಸಂಸ್ಕೃತಿಯ ಪ್ರಕಾರ ಈ 3 ಪವಿತ್ರ ವಸ್ತುವಿನ ಬೆಲೆ ನಿಮಗೆ ಗೊತ್ತಿದೆ ಸಾಹೇಬ್ರೆ? ಅದು ಯಾವ 3 ವಸ್ತುವಿನ ಬೆಲೆ ನಿನಗೆ ಗೊತ್ತು? ನೋಡಿ ಸಾಹೇಬ್ರೆ,
ಕಾಕಿ, ಕಾವಿ, ಖಾದಿ ಈ 3 ಪವಿತ್ರ ವಸ್ತುವಿನ ಬೆಲೆ ನಿಮಗೆ ಗೊತ್ತಿದ್ರೆ ಈ ಬಡ ರವಿಯನ್ನು ನೀವು ಬಂಧಿಸ್ತಾ ಇರಲಿಲ್ಲ. ಸ್ವತಂತ್ರ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ಖಾದಿ ನೇಯ್ದು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅದರಂತೆ ನೀವು ಧರಿಸಿದ ಈ ಖಾಕಿ ಸ್ವತಂತ್ರ ಪೂರ್ವದಲ್ಲಿ ಸುಭಾಷ್ ಚಂದ್ರ ಬೋಸರು ಆಜಾದ್ ಹಿಂದ್ ಸೇನೆಯನ್ನು ಕಟ್ಟಿ ನಮ್ಮ ದೇಶದ ಸ್ವತಂತ್ರಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋದಲ್ಲಿ ತನ್ನ ಭಾಷಣವನ್ನು ಮಾಡಿ ತನ್ನ ಕ್ಯಾವಿ ಬಟ್ಟೆಯನ್ನು ಮೇಯಿಸಿದರು. ಈಗಿನ ಕಲಿಯುಗದಲ್ಲಿ ಸತ್ಯ ಸತ್ತು ಹೋಗಿದೆ ಸಾಹೇಬ್ರೆ. ನೀ ಹೇಳೋ ಮಾತು ನೂರಕ್ಕೆ ಸತ್ಯ ಇದೆ. ಆದರೆ ನಾನು ಕಾನೂನು ಪ್ರಕಾರ ಕೆಲಸವನ್ನೇ ಮಾಡಬೇಕು. ಪೊಲೀಸ್ ಸ್ಟೇಷನ್ಗೆ. ಸಾಹೇಬ್ರೆ, ಇನ್ನೊಂದು ಮಾತು ಕೇಳಿ. ಈಗಿನ ಕಲಿಯುಗದಲ್ಲಿ ಕಾಕಿ, ಕಾವಿ, ಖಾದಿ ಮಾಂಸವನ್ನು ಏರಿತು ಕಾಗಿರಿ, ಕರ್ತವ್ಯವನ್ನು ಮರೆತು ನೀವು ತೊಟ್ಟಿರುವ ಕಾಕಿ, ಸಂತಾನದ ಬೀಜ ಬಿತ್ತುತ್ತಿದೆ ಕಾವಿ. ಈ 3 ಪವಿತ್ರ ವಸ್ತುವಿನ ಬೆಲೆ ನೀನು ಗೊತ್ತಿದ್ದರೆ ಇವತ್ತು ನೀನು ಈ ರವಿಯನ್ನು ಬಂಧಿಸ್ತಾ ಇರಲಿಲ್ಲ. ಆದರೆ ಕಾನೂನಿಗೆ ನಾನು ನಂಬಿದವನು. ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟು ಬರೆದಂತಹ ಈ ಒಂದು ಸಂವಿಧಾನಕ್ಕೆ ನಾನು ತಲೆಬಾಗಿ ಬರ್ತಾ ಇದ್ದೇನೆ. ನಡೆಯಲು ಸರ್ ತೆಗೆದುಕೊಂಡು ನಡೆಯುವ ಸ್ಟೇಷನ್ಗೆ.